ಹಗರಣವನ್ನ ನ್ಯಾಯ ತನಿಖೆಗೆ ಕೊಟ್ಟಿದ್ದಾರೆ. ಇದು ಸರಿಯಲ್ಲ, ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಬಿಜೆಪಿ ಆಗ್ರಹ ಮಾಡ್ತಾರೆ. ಈಗ ಮೂಡ ಹಗರಣದ ಬಗ್ಗೆ ಬಿಜೆಪಿಯವರು ಮಾತಾಡ್ತಾರೆ. ಮೂಡ ಹಗರಣ ನಡೆದಿದ್ದು ಹಗರಣ ಅಂತ ಬಿಜೆಪಿಯವರು ಹೇಳ್ತಾರೆ. ನಡೆದಿದ್ದು ಯಾರ ಕಾಲದಲ್ಲಿ? 2021ರಲ್ಲಿ ಯಾರು ಸಿ ಎಮ್ ಆಗಿದ್ರಾಗ? ಯಡಿಯೂರಪ್ಪನವ್ರು ಸಿ ಎಮ್ ಆಗಿದ್ದರು. ಮಂತ್ರಿ ಯಾರಾಗಿದ್ದರು? ಬಿ ಜೆ ಪಿಯವರೇ ಯು ಡಿ ಮಂತ್ರಿ ಆಗಿದ್ದರು. ಬಿ ಜೆ ಪಿಯವರೇ ಮೂಡ ಅಧ್ಯಕ್ಷರಾಗಿದ್ದರು. ಏನಾದರೂ ಹಗರಣ ನಡೆದಿದ್ದರೆ ಅದಕ್ಕೆ ಆಗಿನ ಮುಖ್ಯಮಂತ್ರಿಗಳು, ಆಗಿನ ನಗರಾಭಿವೃದ್ಧಿ ಮಂತ್ರಿಗಳು, ಆಗಿನ ಮೂಡ ಅಧ್ಯಕ್ಷರೇ ಕಾರಣ, ನಮ್ಮ ಮುಖ್ಯಮಂತ್ರಿಗಳು ಅಲ್ಲ. ನಮ್ಮ ಮುಖ್ಯಮಂತ್ರಿಗಳಿಗೆ ಕಾನೂನು ಬಾಹಿರವಾಗಿ ಅವರೇನು ಕೇಳಲಿಲ್ಲ. ಕಾನೂನು ಬಾಹಿರ ಅಂತ ಇವ್ರು ಕೊಡಬಾರ್ದಿತ್ತು. ಆ ಥರ ತಪ್ಪಿದ್ದಿದ್ರೆ ಅವರೇ ತಪ್ಪು ಮಾಡಿ ಮುಖ್ಯಮಂತ್ರಿಗಳ ಮೇಲೆ, ಸಿದ್ದರಾಮಯ್ಯವ್ರ ಮೇಲೆ ತಪ್ಪು ಹೊರಿಸ್ತಾ ಇರ್ತಕ್ಕಂಥದ್ದು ಇದು ಅವರ ಸಣ್ಣತನ ತೋರಿಸುತ್ತೆ. ಈಗ 6 ತಿಂಗಳೊಳಗಾಗಿ ತನಿಖೆಯ ವರದಿ ಕೊಡಬೇಕು ಅನ್ನೋದು. ಅಂದರೆ ಈಗ ಸೆಷನ್ ನಡೀತಿರೋದ್ರಿಂದ ವಿಪಕ್ಷಗಳ ಬಾಯಿ ಮುಚ್ಚಿಸೋದಕ್ಕೋಸ್ಕರ ಈ ಥರ ತನಿಖೆ ಕೊಟ್ಟಿದ್ದಾರೆ. ಈಗ ನಮ್ಮ ಸರ್ಕಾರ ಆದರೂ ಕೂಡ ಯಾವುದೇ ಹಗರಣ, ವಿರೋಧ ಪಕ್ಷದವರು ಹಗರಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ತನಿಖೆಗೆ ಈಗ ವಾಲ್ಮೀಕಿದು ನಾವೇ SIT ಮಾಡಿದ್ವಿ. ಮೂಡೋದು ಕೂಡ ತನಿಖೆಗೆ ಆದೇಶ ಕೊಟ್ಟಿದ್ದೀವಿ. ಬಿ ಜೆ ಪಿಯವರು ಅವ್ರ ಕಾಲದಲ್ಲಿ ಯಾವುದನ್ನು ಮಾಡಿದ್ರು? ನೂರಾರು ಹಗರಣಗಳಿತ್ತು ಅವ್ರದ್ದು. 40% ಕಮಿಷನ್ನಿಂದ ಹಿಡಿದು ಇದು ಸಬ್ ಇನ್ಸ್ಪೆಕ್ಟರ್ಸ್ ರಿಕ್ರೂಟ್ಮೆಂಟಿಂದ ಹಿಡಿದು, ಇಂಜಿನಿಯರ್ ರಿಕ್ರೂಟ್ಮೆಂಟಿಂದ ಹಿಡಿದು, KMF ರಿಕ್ರೂಟ್ಮೆಂಟಿಂದ ಹಿಡಿದು, ಬಿಟ್ಕಾಯಿನಿಂದ ಹಿಡಿದು, ಮತ್ತು ಕರೋನಾದಿಂದ ಹಿಡಿದು ನೂರಾರು ಹಗರಣಗಳು ಅವ್ರ ಕಾಲದಲ್ಲಾಯಿತು. ಯಾರು ಅದನ್ನು ತನಿಖೆನೇ ಮಾಡಲಿಲ್ಲ. ಅವರು ಕೋರ್ಟ್ ಡೈರೆಕ್ಷನ್ಸ್ ಬಂದಾಗ ತನಿಖೆಗೆ ಆದೇಶ ಮಾಡಿದ್ರೆ ಹೊರತು ಯಾವತ್ತೂ ಮಾಡಲಿಲ್ಲ. ನಾವು ಪಾರದರ್ಶಕವಾಗಿದ್ದೀವಿ, ಅದಕ್ಕೆ ನಾವು ತನಿಖೆ ಮಾಡ್ತೀವಿ. ಅವರು ಪಾರದರ್ಶಕ ಇರಲಿಲ್ಲ, ಅದಕ್ಕೆ ಅವರು ತನಿಖೆ ಮಾಡ್ತಿರಲಿಲ್ಲ. ಸರ್, ಅವ್ರು ಹೇಳ್ತಿದ್ದಾರೆ 40% KCM ಇದೆಲ್ಲ ಆರೋಪ ಮಾಡಿದ್ರು. ಕೋರ್ಟಿಗೆ ಕರೆದು ರಾಹುಲ್ ಗಾಂಧಿ ಅವರು ಕೂಡ ಬೇಲ್ ಮೇಲಿದ್ದಾರೆ. ಆದರೂ ಕೂಡ ಅವ್ರು ಇವತ್ತವರೆಗೂ ಕೂಡ ಯಾವುದೇ ಸಾಕ್ಷಿ ಕೊಡೋಕ್ಕಾಗಿಲ್ಲ. ಸಾಕ್ಷಿ ಎಲ್ಲಿ ಕೊಡೋಕ್ಕಾಗತ್ತೆ? ಸಾಕ್ಷಿ ಯಾವಾಗ ಕೊಡೋದು ಅಂತ ಹೇಳಿದರೆ ಕೋರ್ಟು ಕರೀತಾರೆ. ಚಾರ್ಜ್ ಶೀಟ್ ಹಾಕ್ಬಿಟ್ಟು ಕರೆದಾಗ ಅಥವಾ ಪೊಲೀಸ್ ಸ್ಟೇಷನ್ಗೆ ನಿಮ್ಮಲ್ಲಿ ಏನು ದಾಖಲೆ ಇದೆ ಕೊಡಿ ಅಂತ ಕೇಳಿದಾಗ ನಾವು ಕೊಡ್ತೀವಿ. ನಮ್ಮ ಮುಂದೆ ಯಾವ ಪ್ರಸ್ತಾಪನೂ ಇಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವರ ಅಧ್ಯಕ್ಷರಾಗಿ ಅವ್ರು ಹೇಳಿದ್ದಾರೆ. ನಾನು ಮಂತ್ರಿಯಾಗಿ ನನ್ನ ಮುಂದೆ ಯಾವ ಪ್ರಪೋಸಲ್ಲು ಇದುವರೆಗೂ ಬಂದಿಲ್ಲ. ಬಂದಾಗ ಯೋಚನೆ ಮಾಡೋಣ.